ಎಷ್ಟೊತ್ಕಾದ್ರೂ ಶ್ರೀಮಂತ್ ಬರಲ್ಲ ಅನ್ಸುತ್ತೆ. ಸುಮ್ನೆ ಹಿಂಗ್ ಓಡಾಡ್ಕೊಂಡು ಏನಿಗೆ ಕಾಲ್ ನೋಯಿಸ್ಕೊಂತೀಯ? ನಡಿ ಒಳಗಡೆ. ಏ ಮುಟ್ಟಾಳ, ಹಕ್ಕಿ ಎಷ್ಟೇ ದೂರಕ್ಕೆ ಹಾರಿದ್ರುನು ವಾಪಸ್ಸು ಗೂಡಿಗೆ ಸೇರ್ಲೇಬೇಕು ಕಣೋ, ಅರ್ಥ ಮಾಡ್ಕೋ. ಏ ಏ ಶ್ರೀಮಂತ್ ಬಂದ. ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಸರಿಯಾಗಿ ನಾಟಕ ಮಾಡು. ಬಾ 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 ಬಾ, ಶುರು ಹಚ್ಕೋ. ಅಮ್ಮ, ಊಟ ಮಾಡ್ದಿರ ಯಾಕಮ್ಮ ಹಿಂಗ್ ಬಂದು ನಿಂತಿದ್ಯಾ? ಅಯ್ಯೋ, ಮನೆ ಮಗನ್ ಮನ್ಸೇ ಹಾಳಾಗಿದ್ಮೇಲೆ ನಾನು ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟೋ ಮಿಥುನ್. ಈಗ ಏನಾಯ್ತು ಅಂತ ಹಿಂಗ್ ಮಾತಾಡ್ತಿದ್ಯಮ್ಮ? ಇನ್ನೇನಾಗ್ಬೇಕೋ, ನಾವು ಬದಲಾಗಿರೋದಕ್ಕೋ ಏನೋ, ನಮ್ ಶ್ರೀಮಂತ್ಗೆ ಆಗ್ತಿರೋ ಅನ್ಯಾಯ ನೋಡ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ. ಶ್ರೀಮಂತ್ ವಿಷಯನಾ? ಹೌದು ಕಣೋ ಮಿಥುನ್. ಆ ಸಪ್ತಮಿ ಮತ್ತು ಅವ್ರ ಅಪ್ಪ ಸೇರ್ಕೊಂಡು ನಮ್ ಶ್ರೀಮಂತನ ಯಾಮಾರಿಸ್ತಿದ್ದಾರೆ. ಪಾಪ ನಮ್ ಶ್ರೀಮಂತು ಈ ಮನೆಗೋಸ್ಕರ, ಮನೆಯವ್ರಿಗೋಸ್ಕರ ಹಗ್ಲು ರಾತ್ರಿ ಕಷ್ಟ ಪಡ್ತಾ ಇದ್ದಾನೆ. ಇದನ್ನ ಅರ್ಥನೇ ಮಾಡ್ಕೊಳ್ದೆ ಅವನ್ ಒಳ್ಳೆತನನ ಸಪ್ತಮಿ ಮನೆಯವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಏನಮ್ಮ ಹೇಳ್ತಿದ್ಯಾ? ಎಲ್ರಿಗೂ ಗೊತ್ತಿರೋ ವಿಷಯನೇ ಹೇಳ್ತಾ ಇದೀನಿ ಕಣೋ. ಆ ವೆಂಕಟಪ್ಪನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಮ್ ಶ್ರೀಮಂತು ಫೈನಾನ್ಸರ್ ಹತ್ರ 10 ಲಕ್ಷ ಸಾಲ ಮಾಡಿ ಅವ್ರ ಮಾವನ್ ಮಾನ ಕಾಪಾಡ್ದ. ಆ ನಿಯತ್ತಾದ್ರೂ ಅವ್ರಿಗೆ ಬೇಡ್ವೇನೋ? ಅಮ್ಮ, ಫೈನಾನ್ಷಿಯಲ್ ಶ್ರೀಮಂತ್ ಆಫೀಸ್ಗೆ ಹೋಗಿ ಜಗಳ ಮಾಡೋದಕ್ಕೂ ಸಪ್ತಮಿ ಮನೆಯವ್ರಿಗೆ ನಿಯತ್ತಿಲ್ದೇ ಇರೋದಕ್ಕೆ ಏನ್ ಸಂಬಂಧ? ಏನೋ ಹಿಂಗ್ ಕೇಳ್ತಿದ್ಯಾ? ಶ್ರೀಮಂತ ಅವ್ರ ಮಾವನ್ ಮಾನ ಕಾಪಾಡಿದಾನೆ ಅಂದ್ಮೇಲೆ ಈಗ ಶ್ರೀಮಂತನ್ ಮಾನ ಕಾಪಾಡೋದು ವೆಂಕಟಪ್ಪನ್ ಧರ್ಮ ಅಲ್ವೇನೋ? ಧರ್ಮ ಏನೋ ಸರಿ, ಆದ್ರೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡು ಇರ್ಬೇಕಲ್ವಾ? 10 ಲಕ್ಷ ಅಂದ್ರೆ ಏನ್ ಸುಮ್ನೆನಾ? ಎಲ್ಲಿಂದ ತರ್ತಾರೆ? ಕೋಟಿ ಬೆಲೆ ಇರೋ ಜಾಗ ಇಟ್ಕೊಂಡು 10 ಲಕ್ಷ ಹೊಂದ್ಸೋದಿಕ್ ಕಷ್ಟನೇನೋ? ಹೇಗಿದ್ರು ಅವ್ರ ಹತ್ರ ಜಮೀನಿದೆ, ಅದನ್ ಮಾರೋದ್ ಬೇಡ, ಅಳಿಯನ್ಗೋಸ್ಕರ ಅಡ ಇಡ್ಬೋದಲ್ವಾ? ಅಷ್ಟಕ್ಕೂ ಈ ಸಾಲನ ಶ್ರೀಮಂತು ಅವನಿಗೋಸ್ಕರ ಏನ್ ಮಾಡಿಲ್ವಲ್ಲ. ಹಂಗ್ ನ್ಯಾಯವಾಗಿ ನೋಡಿದ್ರೆ ಆ ಫೈನಾನ್ಸರ್ಗೆ ದುಡ್ಡು ಕೊಡ್ಬೇಕಾಗಿರೋದು ಆ ಸಪ್ತಮಿ ಮನೆಯವರು, ನಮ್ ಶ್ರೀಮಂತ ಅಲ್ಲ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ನಮ್ ಶ್ರೀಮಂತನ್ನ ಬೀದಿ ಬೀದಿ ಅಲಿಯೋ ತರ ಮಾಡಿದಾರಲ್ಲ, ಅವರೆಲ್ಲ ಮನುಷ್ಯರೇನೋ? ನೀನ್ ಹೇಳೋದೇನೋ ಸರಿನಮ್ಮ, ಆದ್ರೆ ಸತ್ಯಭಾಮ ಅವರು ಪತ್ರನ ಅಡ ಇಡೋದಕ್ಕೆ ಬಿಡ್ತಿಲ್ವಂತೆ. ಎಲ್ಲ ಬರೀ ನಾಟಕ ಕಣೋ. ಈಗ ಕೊಡೋದಕ್ ಮನ್ಸಿದೆ, ಆದ್ರೆ ಕೊಡೋದಕ್ ಕೈ ಬಿಡ್ತಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋ ಮಾತೇನೋ? ಆ ಸತ್ಯಭಾಮ ಪತ್ರ ಕೊಡಲ್ಲ ಅಂದಿದ್ದು, ಇಲ್ಲಿ ವೆಂಕಟಪ್ಪ ವಿಷ ಕುಡ್ದಿದ್ದು ಎಲ್ಲ ಬರೀ ನಾಟಕ. ಹೌದೇನಮ್ಮ? ಹೂ ಕಣೋ, ಇದನ್ನೇ ಆ ಶ್ರೀಮಂತ ನಂಬ್ಕೊಂಡು ಪಾಪ ಯಾಮಾರ್ತಿದ್ದಾನೆ. ಮಗಳ ಜೀವನ ಹಾಳಾಗ್ತಿದೆ ಅಂತ ನೋಡ್ಕೊಂಡು ಆದ್ರೂ ಹೆಂಡತಿ ಹಠ ಮಾಡ್ತಾ ಇದ್ದಾಳೆ ಅಂದ್ರೆ ಯಾವ್ದೇ ಗಂಡಸರಾದ್ರೂ ಹೆಂಡತಿಗ್ 4 ಬಿಟ್ಟು ಆ ಪತ್ರ ಕಿತ್ಕೊಳ್ತಾರೆ. ಇಲ್ಲ ತಾನೇ ವಿಷ ಕುಡ್ದು ಸಾಯೋ ತರ ನಾಟಕ ಆಡ್ತಾರ? ನೀನೇ ಸ್ವಲ್ಪ ಯೋಚನೆ ಮಾಡು.